ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ನಾನು ಇಂದು ನಾಗರ ಪಂಚಮಿಯ ವಿಶೇಷ ಎರಡನೇ ದಿನವಾದ ಇಂದು ನಿಮ್ಗೆ ಒಂದು ತಂಬಿಟ್ಟು ಮಾಡೋದನ್ನ ತೋರಿಸ್ತೀನಿ ರೀ. ತಂಬಿಟ್ಟಿನಲ್ಲಿ ಹಲವಾರು ಪದಾರ್ಥಗಳಿಂದ ತಂಬಿಟ್ಟು ಮಾಡ್ತಾರೆ. ಕೆಲವೊಬ್ರು ಅಕ್ಕಿ ಹಿಟ್ಟಿನ ತಂಬಿಟ್ಟು ಮಾಡ್ತಾರ, ಪುಟಾಣಿ ಹಿಟ್ಟಿನ ತಂಬಿಟ್ಟು ಮಾಡ್ತಾರ. ಆದ್ರೆ ನಾನಿವತ್ತು ಗೋಧಿ ಹಿಟ್ಟಿಂದ ಯಾವ ತರ ತಂಬಿಟ್ಟು ಮಾಡೋದಂತ ತೋರಿಸ್ತೀನಿ. ಅದನ್ನ ಮಾಡಕ್ ಏನೇನ್ ತಗೊಂಡಿನಿ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ಗೋಧಿ ಹಿಟ್ಟಿನ ತಂಬಿಟ್ಟು ಮಾಡ್ಬೇಕಾದ್ರೆ ನೋಡ್ರಿ, ಫಸ್ಟ್ ನಾನು 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿನಿ ನೋಡ್ರಿ. 1 ಕಪ್ ಸಕ್ಕರೆ, ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ಡ್ರೈ ಫ್ರೂಟ್ಸ್ ತಗೊಂಡಿನ್ರಿ. ಎಷ್ಟು ಏಲಕ್ಕಿ ತಗೊಂಡಿನ್ರಿ, 4 ಪುಡಿ ಮಾಡಿಟ್ಟಿನ್ರಿ. 1 ಕಪ್ಪಿನಷ್ಟು ತುಪ್ಪ ನೋಡ್ರಿ. ಈಗ ಹೆಂಗ್ ಮಾಡೋದಂತ ತೋರಿಸ್ತೀನಿ, ಬನ್ನಿ. ಫಸ್ಟ್ ನೋಡ್ರಿ, ನಾನು ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪದಾಗ ಏನ್ ಡ್ರೈ ಫ್ರೂಟ್ಸ್ ತೊಗೊಂಡಿದ್ವಲ್ರಿ, ಇದನ್ನ ಫ್ರೈ ಮಾಡ್ಬೇಕು ನೋಡ್ರಿ. ಉಂಡೆ ಭಾಳ ಚಂದ ಆಗ್ತಾವ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡ್ರಿ. ಬೇಸನ್ ಉಂಡೆ ಆಗ್ತಾವಲ್ರಿ, ಅದ್ರಕ್ಕಿಂತ ಟೇಸ್ಟ್ ಚೆನ್ನಾಗಾಗ್ತಾವ ನೋಡ್ರಿ ಇವು. ಈ ಡ್ರೈ ಫ್ರೂಟ್ಸ್ ತೆಕ್ಕೊಂಡ್ ನೋಡ್ರಿ. ಈಗೇನು ತುಪ್ಪ ಹಾಕೊಂಡಿದ್ದಲ್ರಿ, ಇದ್ರಾಗ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೀನಿ ನಾನು. ತುಪ್ಪದಲ್ಲಿ ಈ 2 ಕಪ್ ಏನು ಗೋಧಿ ಹಿಟ್ಟು ತೊಗೊಂಡಿದ್ದಲ್ರಿ, ಇದನ್ನ ಹಾಕ್ತೀನಿ ನೋಡ್ರಿ. ಈಗ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡ್ರಿ ಗೋಧಿ ಹಿಟ್ಟನ್ನು. ಇದನ್ನು ಅಷ್ಟೇ ರೀ, ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಬೇಕು. ಯಾವ ಥರ ಫ್ರೈ ಮಾಡ್ಬೇಕಂದ್ರಿ, ಆ ಗೋಧಿ ಹಿಟ್ಟಿನ ಘಮ ಬರುತ್ತೆ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿ ಅಲ್ಲಿ ತನಕ ಫ್ರೈ ಮಾಡ್ಬೇಕು ನೋಡ್ರಿ. ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ, ಅಂದ್ರೆ ಟೇಸ್ಟ್ ಆಗ್ತಾವ ಹೋಗಿ. ಒಂದು 2 ಕಪ್ ಗೋಧಿ ಹಿಟ್ಟು ತಗೊಂಡ್ರೆ 1 ಕಪ್ ತುಪ್ಪ ಬೇಕಾಗುತ್ತೆ ನೋಡ್ರಿ ಇದಕ್ಕೆ. ಈಗ 1 ಕಪ್ ಸಕ್ಕರೆ ತಗೊಂಡಿದ್ವಲ್ರಿ, ಸಕ್ಕರೆನ ನಾನು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡ್ಬರ್ತೇನೆ. ಈಗ ನೋಡ್ರಿ, ಗೋಧಿ ಹಿಟ್ಟಿನ ಕಲರ್ನು ಚೇಂಜ್ ಆಗ್ಯದ, ಒಂದು ಗಮ್ ಅಂತ ಸ್ಮೆಲ್ ಬರಾಕತ್ತದ ನೋಡ್ರಿ. ಆಮೇಲೆ ಸ್ಮೂತ್ ಆಗ್ಯದ ನೋಡ್ರಿ ಈಗ ಹಿಟ್ಟು. ಇದಕ್ಕೆ ನಾವೇನು ಈಗ ಸಕ್ಕರೆ ಮಿಕ್ಸಿಗೆ ಹಾಕೊಂಡ್ ಬಂದಿವಲ್ರಿ, ಆ ಸಕ್ಕರೆ ಪುಡಿನ ಆ್ಯಡ್ ಮಾಡಮ್ರಿ. ಇವಾಗ ಪುಡಿ ಹಾಕಕತ್ತೀನಿ ನೋಡ್ರಿ. ನೀವು ಸ್ವೀಟ್ ಕಡಿಮೆ ತಿನ್ನೋದಿತ್ತಂದ್ರೆ ಸ್ವಲ್ಪ ಕಡಿಮೆ ಹಾಕ್ಬೋದ್ರಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಆದ್ರೇನೆ ಉಂಡೆ ಚೆನ್ನಾಗಿ ಆಗ್ತಾವ್ರಿ. ಇವೆರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಕ್ರಿ. ಈಗ ನೋಡ್ರಿ, ಗೋಧಿ ಹಿಟ್ಟು ಮತ್ತು ಸಕ್ಕರೆ ಪುಡಿ ಚೆನ್ನಾಗಿ ಮಿಕ್ಸ್ ಆಗೈತ್ರಿ. ಈಗ ನಾನು ಏಲಕ್ಕಿ ಪುಡಿ ಹಾಕ್ತೇನ್ರಿ ಇದಕ್ಕೆ. ಮತ್ತೆ ಡ್ರೈ ಫ್ರೂಟ್ಸ್ ಏನು ತುಪ್ಪದಾಗ ಫ್ರೈ ಮಾಡ್ಕೊಂಡಿದ್ವಲ್ರಿ, ಅವನ್ನ ಹಾಕ್ತೀನಿ. ಮತ್ತೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ತೀನಿ ನೋಡ್ರಿ ಈಗ ಲಾಸ್ಟ್. ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಈಗ ಇದು ಫುಲ್ ಮಿಕ್ಸ್ ಆಗ್ಯದ ನೋಡ್ರಿ. ಈಗ ಉಂಡೆ ಕಟ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ, ಈ ತರ ರೆಡಿ ಆದವು ನೋಡ್ರಿ ಗೋಧಿ ಹಿಟ್ಟಿನ ತಂಬಿಟ್ಟು. ಇವನ್ನ ಸಣ್ಣದಾಗಿ ಉಂಡೆನ ಕಟ್ಕೋಬಹುದ್ರಿ. ನಾನು ಒಂದು ಬಟ್ಟಲ್ದಾಗ ಅದು ಹಿಟ್ಟನ್ನ ತುಂಬಿ ಈ ತರ ಒಂದೇ ಶೇಪ್ ಒಂದೇ ಸೈಜ್ ಬರ್ತಾವಂತ ಈ ತರ ಮಾಡೀನ್ರಿ. ನೀವು ಬೇಕಿದ್ರೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೋಬಹುದು. ಈ ಒಂದು ಗೋಧಿ ಹಿಟ್ಟಿನ ತಂಬಿಟ್ಟು ಮಾಡೋದು ನಿಮ್ಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ನನ್ನ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.